ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10ನೇ ತರಗತಿಯ ವಿಜ್ಞಾನದಲ್ಲಿ LBA ಆಧಾರಿತ FA4 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳ. ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ 45 ನಿಮಿಷಗಳು. ಒಟ್ಟು ಅಂಕಗಳು 20 ಆಗಿರುತ್ತೆ ಮಕ್ಕಳ. ಫಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ 3 ಪ್ರಶ್ನೆಗಳಿರುತ್ತೆ, 1 ಅಂಕದಂತೆ. ಪ್ರಶ್ನೆ 1ರಲ್ಲಿ ಹೈಡ್ರಾಕ್ಸಿಲ್ ಗುಂಪು ಕೆಳಗಿನ ಯಾವುದರ ಕ್ರಿಯೆಯ ಗುಂಪು ಆಗಿದೆ? ಆಯ್ಕೆಗಳು ನೋಡಿ, ಕೀಟೋನ್ಗಳು, ಆಲ್ಕೋಹಾಲ್, ಕಾರ್ಬಾಕ್ಸಿಲಿಕ್ ಆಮ್ಲ ಹಾಗೂ ಆಲ್ಡಿಹೈಡ್ಗಳು. ಪ್ರಶ್ನೆ 2ರಲ್ಲಿ ನೋಡಿ, ದ್ವಿತಳೀಕರಣ ಪ್ರಯೋಗದ ವ್ಯಕ್ತ ನಮೂನೆಯ ಅನುಪಾತ. ಆಯ್ಕೆಗಳು 3:1, 9:3:3:1, 1:2:1 ಹಾಗೂ 1:3. ನೆಕ್ಸ್ಟ್ ಪ್ರಶ್ನೆ 3ರಲ್ಲಿ ನೋಡಿ, ಮಾನವನ ಕಣ್ಣಿನ ಈ ಭಾಗದಲ್ಲಿ ವಸ್ತುವಿನ ಪ್ರತಿಬಿಂಬ ಮೂಡುತ್ತದೆ. ಆಯ್ಕೆಗಳು ಕಾರ್ನಿಯಾ, ರೆಟಿನಾ, ವರ್ಣಪಟಲ ಹಾಗೂ ಪಾಪೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿಯೂ ಸಹ ನಿಮಗೆ 3 ಪ್ರಶ್ನೆ 1 ಅಂಕದಂತೆ ಇರುತ್ತೆ. ಪ್ರಶ್ನೆ 4ರಲ್ಲಿ ಕೆಟನೀಕರಣ ಎಂದರೇನು? ಪ್ರಶ್ನೆ 5, ಮೆಂಡೆಲರು ತಮ್ಮ ಪ್ರಯೋಗಕ್ಕಾಗಿ ಆಯ್ದುಕೊಂಡ ಸಸ್ಯ ಯಾವುದು? ಪ್ರಶ್ನೆ 6, ಪೋಷಣ ಸ್ತರ ಎಂದರೇನು? ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲಿ ನಿಮಗೆ 2 ಪ್ರಶ್ನೆ 2 ಅಂಕದಂತೆ ಇರುತ್ತೆ. ಪ್ರಶ್ನೆ 7ರಲ್ಲಿ ನಕ್ಷತ್ರವು ತನ್ನ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಕಾಣಿಸುತ್ತದೆ, ಕಾರಣ ಕೊಡಿ. ಪ್ರಶ್ನೆ 8, ಜೈವಿಕ ವಿಘಟನೆಯ ಮತ್ತು ಜೈವಿಕ ವಿಘಟನೆಯವಲ್ಲದ ವಸ್ತುಗಳ ನಡುವಿನ ವ್ಯತ್ಯಾಸ ತಿಳಿಸಿ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇಲ್ಲಿ ನಿಮಗೆ 2 ಪ್ರಶ್ನೆ 3 ಅಂಕದಂತೆ ಇರುತ್ತೆ. ಪ್ರಶ್ನೆ 9ರಲ್ಲಿ ಈ ಕೆಳಗಿನವುಗಳ ರಚನಾ ವಿನ್ಯಾಸ ಬರೆಯಿರಿ. ಬೆಂಜಿನ್, ಸೈಕ್ಲೋಹೆಕ್ಸಿನ್ ಹಾಗೂ ಪ್ರೊಪೇನ್ ಈ 3ರ ರಚನಾ ವಿನ್ಯಾಸವನ್ನು ಬರಿಬೇಕಾಗತ್ತೆ ಮಕ್ಕಳ. ನೆಕ್ಸ್ಟ್ ಪ್ರಶ್ನೆ 10ರಲ್ಲಿ ವಾತಾವರಣದಲ್ಲಿ ಓಝೋನ್ ಪದರದ ಪಾತ್ರವೇನು? ಇದು ಹೇಗೆ ರೂಪುಗೊಳ್ಳುತ್ತದೆ? ನೆಕ್ಸ್ಟ್ ಹೆಡಿಂಗು, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ, 4 ಅಂಕದಂತೆ. ಪ್ರಶ್ನೆ 11ರಲ್ಲಿ ಏಕತಳೀಕರಣ ಪ್ರಯೋಗ ಎಂದರೇನು? ಮೆಂಡೆಲರ ಏಕತಳೀಕರಣ ಪ್ರಯೋಗವನ್ನು ಚೆಕ್ಕರ್ ಬೋರ್ಡ್ ಸಹಾಯದಿಂದ ವಿವರಿಸಿ. ಮಕ್ಕಳ, ಇಲ್ಲಿಗೆ 10ನೇ ತರಗತಿಯ ವಿಜ್ಞಾನದಲ್ಲಿ LBA ಆಧಾರಿತ FA4 ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಹಾಗೆ ಕಮೆಂಟ್ ಸೆಕ್ಷನ್ ಪಕ್ಕದಲ್ಲಿ ಒಂದು ಹೈಪ್ ಅನ್ನೋ ಬಟನ್ ಇದೆ, ಅದನ್ನು ಸಹ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.